ಸುಳ್ಳನ್ನ ನೀವು ಸತ್ಯವಾಗಿಸಲು ಹೊರಟಾಗ ಜನರನ್ನ ಮಂಕುಬೂದಿ ಎದುರಿಸಿ ಜನರಿಗೆ ನೀವು ತಪ್ಪು ದಾರಿಯನ್ನು ತೋರಿಸಬಹುದು, ಕಾನೂನಿಗಲ್ಲ. ಎಲ್ಲವೂ ಶುದ್ಧಾತಿ ಶುದ್ಧ ಸುಳ್ಳು. ಅತ್ಯಂತ ನಯ ಮತ್ತು ನಾಜೂಕು ಶಾಣೆತನದಿಂದ ತನ್ನ 4.5 ದಶಕದ ರಾಜಕೀಯ ಜೀವನದಲ್ಲಿ ಹೇಳ ಹೆಸರಿಲ್ಲದಂತೆ ಭ್ರಷ್ಟಾಚಾರವನ್ನ ಮಾಡಿದಂಥ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವುದು ಇವತ್ತು ಸಿದ್ಧಗೊಂಡಿದೆ. ಬಿಜೆಪಿ ಮುಖಂಡ NR ರಮೇಶ್ ಅವರ ಬಾಯಿ ಬಿಚ್ಚಿಸಿದ್ರೆ ನಿಮಗೆ ಇಡೀ ಅವರ ಅಂದರೆ ಕರ್ನಾಟಕದ ಚರಿತ್ರೆಯಲ್ಲಿ ಯಾವುದೇ ಮುಖ್ಯಮಂತ್ರಿಯು ಮಾಡದೇ ಇದ್ದಂಥ ಭ್ರಷ್ಟಾಚಾರವನ್ನ, ಸ್ವಜನ ಪಕ್ಷಪಾತವನ್ನ, ಅಧಿಕಾರದ ದುರುಪಯೋಗವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ಘಂಟಾಘೋಷವಾಗಿ ಹೇಳ್ತಾರೆ. ಯಡಿಯೂರಪ್ಪನವರಿಗೆ ಮಾತಾಡಿದಂಥ ಇದೇ ನಾಲಿಗೆ ನಿಮ್ಮ ನಾಲಿಗೆ ಮತ್ತು ನಿಮ್ಮದೇ ಮಾತು ಅನ್ನೋದನ್ನು ನೀವು ಒಪ್ಕೊಳ್ತೀರಿ ಅಂತಾದರೆ ನೀವು ರಾಜೀನಾಮೆಯನ್ನು ಕೊಡ್ತಿದ್ರಿ, ಕೊಡಬೇಕು, ಕೊಡತಕ್ಕದ್ದು. ಆದರೆ ನೀವು ರಾಜೀನಾಮೆಯನ್ನು ಕೊಡುವುದಿಲ್ಲ. ತಾನು ಸುಭಗ, ತಾನು ಸತ್ಯ ಹರಿಶ್ಚಂದ್ರ ಅಂತ ಈವರೆಗೆ 4.5 ದಶಕದಿಂದ ಪೂಸು ಕೊಟ್ಟುಕೊಂಡು ಬಂದು ಜನರನ್ನ ಮರಳು ಮಾಡಿದ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಛದ್ಮವೇಷ ಕಳಚಿ ಬಿದ್ದಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನಿನ್ನೆಯ ಹೈಕೋರ್ಟಿನ ತೀರ್ಪು ಯಾವ ರೀತಿಯ ಕೋಲಾಹಲವನ್ನು ಸೃಷ್ಟಿಸಿದೆ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳಬೇಕಾಗಿಲ್ಲ. ಸುದೀರ್ಘವಾದಂಥ 4.5 ದಶಕದ ಒಂದು ನಿರ್ಭೀತ ರಾಜಕಾರಣ, ನಿಷ್ಕಳಂಕ ರಾಜಕಾರಣ, ಶುದ್ಧಹಸ್ತ ರಾಜಕಾರಣ ಅಂತಲೇ ಬಿಂಬಿಸ್ತಾ ಬಂದಂಥ ಜನಪ್ರಿಯ ನಾಯಕ, ಸಾಮುದಾಯಿಕ ನಾಯಕ, ಅಹಿಂದನ ನಾಯಕ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಮಹಾಸಂಕಷ್ಟ ಮತ್ತು ಭ್ರಷ್ಟಾಚಾರದ, ಸ್ವಜನ ಪಕ್ಷಪಾತದ, ಅಧಿಕಾರದ ದುರುಪಯೋಗದ ಕಪ್ಪು ಚುಕ್ಕೆ ಅಂಟಿದೆ, ಅಡರಿದೆ. ಪೂರ್ಣಾವಧಿಯನ್ನು ಸಮರ್ಥವಾಗಿ ನಿರ್ವಹಿಸಿದ ಮೊದಲ ಹಂತದ ಮುಖ್ಯಮಂತ್ರಿಯ ಪದವಿ ಮತ್ತು ಅವರ ಆಡಳಿತದ ಚುರುಕು, ಶುದ್ಧ ಹಸ್ತ ಇವೆಲ್ಲವೂ ಸಿದ್ದರಾಮಯ್ಯನವರ ಬೆನ್ನಿಗೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿತ್ತು. ಆದರೆ ಎರಡನೇ ಸಂದರ್ಭದ ಈ ಮುಖ್ಯಮಂತ್ರಿ ಪದವಿ ಬಿಟ್ಟಿ ರಾಜಕಾರಣದ ಮೂಲಕ ಕರ್ನಾಟಕದ ಚರಿತ್ರೆಯಲ್ಲೇ ದಿವಾಳಿ ಸರ್ಕಾರವನ್ನು ಮುನ್ನಡೆಸಿದ ಅಪಕೀರ್ತಿಯೂ ಅವರ ಬೆನ್ನಿಗಂಟಿದೆ. ಅದರ ಜೊತೆಗೆ ಹರಿಶ್ಚಂದ್ರನ ಮೊಮ್ಮಗ ನಾನು, ಹರಿಶ್ಚಂದ್ರನ ತುಂಡು ನಾನು, ಸತ್ಯಮೇವ ಜಯತೆ ಅನ್ನುವುದರ ಅನ್ವರ್ಥ ಏನಾದರೂ ಇದ್ದರೆ ರಾಜಕಾರಣದಲ್ಲಿ ಅದು ನನ್ನದೇ ಪಾಲು ಅನ್ನುವ ಒಂದು ದುರಂಕಾರ ಮತ್ತು ಧಾಷ್ಟ್ಯವನ್ನು ಪ್ರದರ್ಶಿಸ್ತಾ ಬಂದಂಥ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಒಂದು ಹಂತದಲ್ಲಿ ಅಕಾಲದಲ್ಲಿ ಅಂತ್ಯವನ್ನು ಕಾಣ್ತಾ ಇದೆಯೇನೋ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕೆಂತಂದರೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವ ಅಥವಾ ಅವರ ಜನಪ್ರಿಯತೆ, ಅಹಿಂದ ನಾಯಕತ್ವ ಇವೆಲ್ಲವೂ ನುಂಗಲಾರದ ಬಿಸಿತುಪ್ಪವಾಗಿದೆ. ಇಳಿಸಲೂ ಆಗದು, ಇಳಿಸದೇ ಇದ್ದರೂ ಆಗದು ಅನ್ನುವ ಪರಿಸ್ಥಿತಿ ಕರ್ನಾಟಕದ ಮಟ್ಟಿಗೆ, ಕಾಂಗ್ರೆಸ್ಸಿಗೆ ಇವತ್ತು ಹೈಕಮಾಂಡಿನ ಮಟ್ಟಿಗೆ ಅದೊಂದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೈಕೋರ್ಟಿನ ತೀರ್ಪು ಬಂದ ತಕ್ಷಣ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದೆ. ಶಾಸಕಾಂಗ ಸಭೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಕರೆಯಿರಿ, ಮಂತ್ರಿಮಂಡಲದ ಸಭೆಯನ್ನು ಕರೆಯಿರಿ. ಅದರ ಜೊತೆಗೆ ಮುಖ್ಯಮಂತ್ರಿಗೆ ಆಸಕ್ತರು, ಮುಖ್ಯಮಂತ್ರಿ ಪದವಿ ಅಥವಾ ಕುರ್ಚಿಗೆ ಟವೆಲ್ ಹಾಕಿದವರು, ಅದು DK ಶಿವಕುಮಾರ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ತೀವ್ರವಾದಂಥ ರಾಜಕೀಯ ಚಟುವಟಿಕೆಯಲ್ಲಿ, ಅದರಲ್ಲೂ ಒಳಹೂಟದಲ್ಲಿ, ಒಳ ರಾಜಕೀಯದಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ.
136 ಸೀಟನ್ನು ಅದ್ಭುತವಾಗಿ ತನ್ನ ಹೋರಾಟ ಮತ್ತು ಕೃತುಶಕ್ತಿ, ತನ್ನ ಬುದ್ಧಿವಂತಿಕೆ, ಸಂಘಟನಾ ಚಾತುರ್ಯದಿಂದ ರಾಜ್ಯದಲ್ಲಿ ಮತ್ತೆ ಒಂದು ಭರ್ಜರಿಯ ಅಧಿಕಾರಕ್ಕೆ ತಂದಂಥ DKಶಿ ಪ್ರಥಮ ಪಾದದಲ್ಲೇ ಮುಖ್ಯಮಂತ್ರಿ ಪದವಿಯನ್ನು ಪಡೆಯುವಲ್ಲಿ ಅಸಮರ್ಥರಾದದ್ದು ಅಥವಾ ಆ ಪದವಿಯನ್ನು ದಕ್ಕಿಸಿಕೊಳ್ಳುವ ಆ ನಾಗಾಲೋಟದಲ್ಲಿ ಎಡವಿದ್ದು, ಅದಕ್ಕೆ ಕಾರಣೀಭೂತರಾದದ್ದು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯನವರೇ. DKಶಿಯವರ ತಾಯಿ ಪಬ್ಲಿಕ್ಕಲ್ಲಿ ಸಿದ್ದರಾಮಯ್ಯನವರನ್ನು ವಾಚಾಮಗೋಚರ ಇದೇ ಕಾರಣಕ್ಕಾಗಿ ಬೈದಿದ್ರು. ತನ್ನ ಮಗನ ಶ್ರೇಯೋಭಿವೃದ್ಧಿಗೆ ಅಡ್ಡಗಾಲು ಹಾಕ್ತಾ ಇದ್ದಾನೆ ಈ ಮನುಷ್ಯ ಅಂತ. ಹಾಗಾಗಿ ಈ ಮೂಡಾದ ಹಗರಣ ಲೋಕಸಭಾ ಚುನಾವಣೆಯ ನಂತರ ಯಾಕೆ ದಿಢೀರಾಗಿ ಮುನ್ನೆಲೆಗೆ ಬಂತು, ಅದು ಸಿದ್ದರಾಮಯ್ಯನವರ ಕೊರಳಿಗೆ ಉರುಳಾಗಿ ಹೇಗೆ ಬಳಕೆಯಾಯಿತು, ಇವತ್ತು ಅವರು ತನ್ನ ಮುಖ್ಯಮಂತ್ರಿ ಪದವಿಯನ್ನು ತೊರೆಯುವ ಮಟ್ಟಕ್ಕೆ, ತೊರೆಯಲೇಬೇಕಾದಂಥ ಸಂದಿಗ್ಧತೆಗೆ ಅದು ತಂದು ನಿಲ್ಲಿಸುವ ಹಂತಕ್ಕೆ ಮುಟ್ಟಿದ್ದು BJPಯವರ ಮಹಾಹೋರಾಟವೂ ಅಲ್ಲ, ಜಾತ್ಯತೀತ ಜನತಾ ದಳದ ಮಹಾಹೋರಾಟವೂ ಅಲ್ಲ, ಬದಲಾಗಿ ರಾಜ್ಯಪಾಲರ ನಡೆ ಮತ್ತು ಸ್ವತಂತ್ರವಾಗಿ ಈ ಕೇಸಿನ ಬಗ್ಗೆ ಕೋರ್ಟಿಗೆ ಹೋದಂಥ 3 ಜನರ ಶ್ರಮ, ಕನ್ನಡಿಗ ವಕೀಲರ ಅತ್ಯಂತ ಬುದ್ಧಿವಂತಿಕೆಯ ವಾದ ಮಂಡನೆ, ತುಷಾರ್ ಮೆಹ್ತಾ ಅವರ ರಾಜ್ಯಪಾಲರ ನಡೆಯನ್ನು ಸಮರ್ಥಿಸುವಿಕೆ, ಅದರ ಆಚೆ ಈ ಪ್ರಕರಣದ ಪಿನ್ಗಳು ಯಾರಪ್ಪ, ಕಿಂಗ್ ಪಿನ್ಗಳು ಯಾರಪ್ಪ ಅಂತಂದರೆ ಅದು ಕಾಂಗ್ರೆಸ್ಸಿನ ಒಳಗಿನವರೇ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದೇವೆ ಅಂತ ಕಾವೇರಿ ನಿವಾಸಕ್ಕೆ ಎಲ್ಲರೂ ದೌಡಾಯಿಸಿರಬಹುದು, ಹೇಳಿಕೆಯನ್ನು ಕೊಟ್ಟಿರಬಹುದು, ಸುಪ್ರೀಂ ಕೋರ್ಟ್ ಇದೆ, ಮೇಲ್ಮನವಿ ಸಲ್ಲಿಸ್ತಾರೆ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರೂ ಕೂಡ ಕಾಂಗ್ರೆಸ್ಸಿನ ಅಂತರಂಗದಲ್ಲಿ ಘಟಸ್ಫೋಟವಾಗಿದೆ, ಸುನಾಮಿ ಎದ್ದಿದೆ. ಅಧಿಕಾರದ ರಾಜಕಾರಣದ ಎಲ್ಲ ಹವಣಿಕೆಗಳು, ಷಡ್ಯಂತ್ರಗಳು ಒಳಗೊಳಗೆ ನಡೀತಾ ಇದೆ. ಅದಕ್ಕಾಗಿಯೇ ಶಾಸಕಾಂಗ ಸಭೆಯನ್ನು ಕರೆಯಿರಿ, ಯಾರು ಪಬ್ಲಿಕ್ಕಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ತೋಚಿದ ಹೇಳಿಕೆಗಳನ್ನು ಕೊಡಬೇಕಾಗಿಲ್ಲ, ಮುಖ್ಯಮಂತ್ರಿ ಪದವಿ ಬದಲಾಗಬೇಕು ಅನ್ನುವ ಧ್ವನಿ ಹೊರಡುವ ಮೊದಲೇ ಆ ಧ್ವನಿಯನ್ನು ಅಡಗಿಸಿ ಮಂತ್ರಿಗಳ ಸಭೆಯನ್ನು ಕರೆಯಿರಿ, ಸಚಿವ ಸಂಪುಟದ ಸಭೆಯನ್ನು ಕರೆಯಿರಿ. ಯಾಕೆಂತಂದರೆ ನಿಮ್ಮ ವಿಶ್ವಾಸವನ್ನು ದೃಢೀಕರಿಸಿಕೊಳ್ಳಿ. ಇದು ಹೈಕಮಾಂಡಿನ ಆಜ್ಞೆ. ಕೋರ್ಟಿನಲ್ಲಿ ಏನಾಯಿತು ಇತ್ಯಾದಿ ಅದರ ವಿವರಗಳನ್ನು ನಿಮಗೆ ಕೊಡಬೇಕಾಗಿಲ್ಲ. ಜಸ್ಟಿಸ್ ನಾಗಪ್ರಸನ್ನ ಅವರು 12 ಗಂಟೆಗೆ ಒಂದು 5 ರಿಂದ 8 ನಿಮಿಷದ ಅವಧಿಯಲ್ಲಿ ತೀರ್ಪನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು, ಪ್ರತಿವಾದಗಳನ್ನು ಪರಿಶೀಲಿಸಿ ಸುದೀರ್ಘವಾಗಿ ಚರ್ಚಿಸಿ ಕಾನೂನಾತ್ಮಕವಾದಂಥ ಎಲ್ಲ ನೆಲೆಗಳಲ್ಲೂ ವಿವೇಚಿಸಿ ಇವತ್ತು ನೀಡಿದಂಥ ಈ ತೀರ್ಪು ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿದೆ ಹೈಕೋರ್ಟು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಏನು ಅನುಮತಿಯನ್ನು ಕೊಟ್ಟಿದ್ರೋ ಅದು ಸರಿಯಾಗಿದೆ, ಕಾನೂನಾತ್ಮಕವಾಗಿದೆ. ರಾಜ್ಯಪಾಲರಿಗೆ ವಿವೇಚನೆಯನ್ನು ಬಳಸಿ ತೀರ್ಮಾನವನ್ನು ಸಕಾಲದಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶವೂ ಇದೆ. ಕ್ಯಾಬಿನೆಟಿನ ನಿರ್ಧಾರವನ್ನೂ ಕೂಡ ಅವರು ತನ್ನ ವಿವೇಚನಾ ಶಕ್ತಿಯಿಂದ ಅದನ್ನು ಒಪ್ಪಲೇಬೇಕು ಅನ್ನುವ ಹಠವನ್ನು ಸಾಧಿಸುವಾಗಿಲ್ಲ, ಒಪ್ಪದೇನೂ ಬೇರೆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಸಾರ್ವಜನಿಕ ಹಿತಾಸಕ್ತಿಯಿಂದ 3 ಜನ ಏನು ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ರು ಅದು ಸರಿಯಾಗಿದೆ, ಕಾನೂನಾತ್ಮಕವಾಗಿ ಸರಿಯಾಗಿದೆ. 17A ಪ್ರಾಸಿಕ್ಯೂಷನ್ಗೆ ಅನುಮತಿ ಅದು ಪಕ್ಕಾ ಇದೆ. ರಾಜ್ಯಪಾಲರ ಯಾವುದೇ ಫಾಲ್ಟ್ ಕೂಡ ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ಲೋಕಾಯುಕ್ತವೂ ಕೂಡ ಯಾವುದೇ ಕ್ಷಣದಲ್ಲೂ ತನಿಖೆಗೆ FIR ಅನ್ನು ಹಾಕಿ ಮುಂದುವರಿಯಬಹುದು. ಈ ಸಂದರ್ಭದಲ್ಲಿ ಮನು ಸಿಂಘವಿ ಅವರು
ಆದೇಶವನ್ನು 2 ವಾರಗಳ ಮಟ್ಟಿಗೆ ತಡೆ ಹಿಡಿಯುವಂಥ ವಿನಂತಿಯನ್ನು ಮಾಡಿಕೊಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಪ್ರಬುದ್ಧತನದ ಒಂದು ವಿನಂತಿ ಆಗಿತ್ತು ಅಂತಂದರೆ, ನಗನಗುತ್ತಾನೆ ನಾಗಪ್ರಸನ್ನ ಅವರು ತಾನೇ ನೀಡಿದ ತೀರ್ಪಿಗೆ ತಾನೇ ತಡೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆದ್ದರಿಂದ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ್ದೇನೆ ಅಂತ ಅವರು ತೀರ್ಪನ್ನು ಕೊನೆಗೊಳಿಸ್ತಾರೆ. ಕೋಟಿಯನ್ನು ಕೊಟ್ಟು ಕನ್ನಡ ನಾಡಿನಲ್ಲಿ ಕನ್ನಡಿಗ ವಕೀಲರಲ್ಲಿ ಯಾರಿಗೂ ಮಿದುಳಿಲ್ಲ, ಯಾರಿಗೂ ಬುದ್ಧಿವಂತಿಕೆ ಇಲ್ಲ, ಎಲ್ಲವೂ ಶಂಕದಿಂದಲೇ ತೀರ್ಥ ಬೀಳಬೇಕು, ದೆಹಲಿಯಿಂದಲೇ ಬರಬೇಕು ಅನ್ನುವ ಕಾರಣಕ್ಕಾಗಿ ಈವರೆಗೆ ಯಾವುದೇ ಒಂದು ಕೇಸನ್ನು ಗೆಲ್ಲಲಿಕ್ಕಾಗದೇನೆ, ಕೇಜ್ರಿವಾಲ್ನಂಥವರಿಗೆ ಒಂದು ಜಾಮೀನನ್ನು ಕೊಡಲಿಕ್ಕಾಗದೇ ಇದ್ದಾಗ ಅಂತ, ಸಿಸೋಡಿಯಾ ಅವರಿಗೆ ಜಾಮೀನನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಂಥ, ಕೊನೆಗೂ ಯಾವುದೋ ಒಂದು ಹಂತದಲ್ಲಿ ಜಾಮೀನನ್ನು ಸಹಜವಾಗಿ ಪಡ್ಕೊಂಡಂಥ ಈ ಮನು ಸಿಂಘ್ವಿ ವಕೀಲರನ್ನು ಕನ್ನಡಿಗರ ಆತ್ಮಾಭಿಮಾನಕ್ಕೆ ಕುಂದು ಬರುವ ರೀತಿಯಲ್ಲಿ, ಘಾಸಿಗೊಳಿಸುವ ರೀತಿಯಲ್ಲಿ ದೆಹಲಿಯಿಂದ ತಂದರೂ ಕೂಡ ಮನು ಸಿಂಘ್ವಿ ಅವರ ವಾದ ಎಷ್ಟು ಕಳಪೆಯಾಗಿತ್ತು ಅಂತಂದರೆ, ತುಷಾರ್ ಮೆಹ್ತಾ ಮತ್ತು ರಾಘವನ್, ಲಕ್ಷ್ಮೀ ಅಯ್ಯಂಗಾರ್, ಮಣಿಂದರ್ ಸಿಂಗ್ ನಾಮದಿಗಿ ಇವರು ಮಂಡಿಸಿದ ವಾದ ಅದು ಎಷ್ಟು ಪಕ್ವವಾಗಿತ್ತು, ಜಾಣ್ಮೆಯಿಂದ ಕೂಡಿತ್ತು ಮತ್ತು ಕಾನೂನಾತ್ಮಕವಾದಂಥ ಒಂದು ವಿವೇಚನೆಯಿಂದ ಕೂಡಿತ್ತು, ಅದ್ಭುತವಾದಂಥ ಒಂದು ವಾಗ್ವಾದವನ್ನು ಸಂಘಟಿಸಿತ್ತು ಅನ್ನೋದನ್ನು ಇಡೀ ನಾಡಿನ ಜನ ಲೈವನ್ನು ವೀಕ್ಷಿಸಿದ್ದಾರೆ. ಕನ್ನಡದ ಹೆಮ್ಮೆಯನ್ನು ಸಾರುವಂಥ ರೀತಿಯಲ್ಲಿ ಕನ್ನಡದ ವಕೀಲರು ಹೈಕೋರ್ಟಿನಲ್ಲಿ ವಾದವನ್ನು ಮಂಡಿಸಿದರು. ಇವರ ವಾದಕ್ಕೆ ತತ್ತರಿಸಿ ಹೋದರು ಅಂತ ಸಿಂಘ್ವಿ. ಹಾಗಾಗಿ ಇಲ್ಲಿ ಮೊದಲಾಗಿ ನನಗೆ ಅತ್ಯಂತ ಅಭಿಮಾನದಿಂದ ಹೇಳಬೇಕಾದದ್ದು, ಕನ್ನಡದ ನೆಲದಲ್ಲಿ ಹುಟ್ಟಿದ, ಕನ್ನಡದಲ್ಲಿ ವಾದವನ್ನು ಸಕಾಲದಲ್ಲಿ ಇಂಗ್ಲೀಷ್ನಲ್ಲೂ ವಾದವನ್ನು ಸಮರ್ಥವಾಗಿ ಮಂಡಿಸುವ ಕಾನೂನು ತಜ್ಞತೆಯನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಮೈಗೂಡಿಸ್ಕೊಂಡಂಥ ಕನ್ನಡದ ವಕೀಲರಿಗೆ ಇವತ್ತು ವಿಜಯ ದಕ್ಕಿದೆ. ಕನ್ನಡ ನಾಡು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ಯಾಕೆಂತಂದರೆ ದೆಹಲಿಯಿಂದ ಬಂದಂಥ ಸೂಪರ್ ಲಾಯರ್, ಕೋಟಿ ಲಾಯರ್, ಕಾಂಗ್ರೆಸ್ಸಿನ ಮುಖಂಡರು ಆದಂಥ ಮನು ಸಿಂಘ್ವಿ ಅವರು ಧಾರಾಳವಾಗಿ ಸೋತು ಧರಾಶಾಯಿಯಾದದ್ದನ್ನು ಇವತ್ತು ನಾವು ಕಂಡೆವು. ಆದರೆ ಇದರ ಪರಿಣಾಮ ಏನು? ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನುವ ಪ್ರಶ್ನೆ ಬಂದರೆ, ಒಂದು, ಸುಳ್ಳನ್ನು ನೀವು ಸತ್ಯವಾಗಿಸಲು ಹೊರಟಾಗ ಜನರನ್ನು ಮಂಕುಬೂದಿ ಎದುರಿಸಿ ಜನರಿಗೆ ನೀವು ತಪ್ಪು ದಾರಿಯನ್ನು ತೋರಿಸಬಹುದು, ಕಾನೂನಿಗಲ್ಲ. ನಾನು ತಪ್ಪೇ ಮಾಡಿಲ್ಲ, ನನ್ನಿಂದ ಎಲ್ಲವೂ ಇದೊಂದು ಷಡ್ಯಂತ್ರ, ಪ್ರತಿಪಕ್ಷದವರ ರಾಜಕೀಯದ ಒಂದು ಆವುಟ, ನಾನೊಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕಾಗಿ ನನ್ನ ಏಳಿಗೆಯನ್ನು ಸಹಿಸಲಾರದೆ ಈ RSS BJP ಮೇಲ್ವರ್ಗ ನನ್ನ ಮೇಲೆ ಮುಗಿಬೀಳ್ತಾ ಇದೆ ಅನ್ನುವಂಥ ಒಂದು ಆರೋಪ ಇರಬಹುದು. ಎಲ್ಲವೂ ಶುದ್ಧಾತಿ ಶುದ್ಧ ಸುಳ್ಳು. ಅತ್ಯಂತ ನಯ ಮತ್ತು ನಾಜೂಕು ಶಾಣೆತನದಿಂದ ತನ್ನ 4.5 ದಶಕದ ರಾಜಕೀಯ ಜೀವನದಲ್ಲಿ ಹೆಸರಿಲ್ಲದಂತೆ ಭ್ರಷ್ಟಾಚಾರವನ್ನು ಮಾಡಿದಂಥ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವುದು ಇವತ್ತು ಸಿದ್ಧಗೊಂಡಿದೆ. BJP ಮುಖಂಡ NR ರಮೇಶ್ ಅವರ ಬಾಯಿ ಬಿಚ್ಚಿಸಿದರೆ ನಿಮಗೆ ಇಡೀ ಅವರ ಅಂದರೆ ಕರ್ನಾಟಕದ ಚರಿತ್ರೆಯಲ್ಲಿ ಯಾವುದೇ ಮುಖ್ಯಮಂತ್ರಿಯು ಮಾಡದೇ ಇದ್ದಂಥ ಭ್ರಷ್ಟಾಚಾರವನ್ನು, ಸ್ವಜನ ಪಕ್ಷಪಾತವನ್ನು, ಅಧಿಕಾರದ ದುರುಪಯೋಗವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನೋದನ್ನು ದಾಖಲೆ ಸಮೇತ ಘಂಟಾಘೋಷವಾಗಿ ಹೇಳ್ತಾರೆ ಅವರು. ಸ್ನೇಹಮಯ ಕೃಷ್ಣ ಅವರು ಕೂಡ ಇದನ್ನು ಸಮರ್ಥಿಸುವ ರೀತಿಯಲ್ಲಿ ಸಾವಿರಾರು ಪುಟದ ದಾಖಲೆಯನ್ನು ಹೊಂದಿದ್ದಾರೆ. ಮನು ಸಿಂಘ್ವಿಯ ವಾದ ಎಷ್ಟು ತಿರುಳಿಲ್ಲದ ಲಘುವಾದ ಬೇಸಲೆಸ್ ಆಗಿತ್ತು ಅನ್ನೋದಕ್ಕೆ ಇವತ್ತಿನ ತೀರ್ಪು ಉದಾಹರಣೆಯನ್ನು ಕೊಟ್ಟಿದೆ. ಅಂಥ ಅದ್ಭುತವಾದಂಥ ದಾಖಲೆಗಳನ್ನು ದೂರುದಾರರು
ಮತ್ತು ರಾಜ್ಯಪಾಲರ ಪರವಾಗಿ ವಾದಿಸಿದ ತುಷಾರ್ ಮೆಹ್ತಾ ಹೈಕೋರ್ಟಿನ ಎದುರು ಇಟ್ಟಿದ್ದರಿಂದಲೇ ಬಹಳ ನಿರ್ಣಾಯಕವಾದಂಥ ಕಟುವಾದಂಥ ಒಂದು ತೀರ್ಮಾನಕ್ಕೆ ನಾಗಪ್ರಸನ್ನ ಜಸ್ಟಿಸ್ ಅವರು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆಯೇ? ಈ ಪ್ರಶ್ನೆ ಈಗ ರಾಜ್ಯದ ಮುಂದಿದೆ. ಅವರಿವತ್ತು ವರ್ತಿಸುವ ರೀತಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ಆದರೆ ದೂರುದಾರರು ಆಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇವಿಯಟ್ಟನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಆದೇಶಕ್ಕೆ ತಕ್ಷಣ ನೀವು ತಡೆಯನ್ನು ಕೊಡಬಾರದು, ನಮ್ಮ ವಾದವನ್ನು ಆಲಿಸಿ ತಮ್ಮ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಮನವಿಯನ್ನು ಮಾಡಿದ್ದಾರೆ. ಇದರ ಅರ್ಥ ಏನು? ಮೇಲ್ಮನವಿ ಸಲ್ಲಿಸುವ ಕಾನೂನಿನ ಹೋರಾಟ ಅದರ ಬಾಗಿಲು ತೆರೆದಿದ್ದರೂ ಕೂಡ ಸಿದ್ದರಾಮಯ್ಯನವರಿಗೆ ತಕ್ಷಣ ಯಾವುದೇ ತೀರ್ಪು, ತಡೆ, ರಿಲೀಫು ಸಿಗುವ ಸಾಧ್ಯತೆ ಇಲ್ಲ. ಅದರಲ್ಲೂ ಇವತ್ತು ಜನಪ್ರತಿನಿಧಿ ಕೋರ್ಟಲ್ಲಿ ನಿರ್ಣಾಯಕವಾದ ತೀರ್ಪು ಹೊರಬೀಳಲಿದೆ. ಅದು ಕೂಡ ಹೈಕೋರ್ಟಿನ ತೀರ್ಪಿನ ಮುಂದುವರಿಕೆಯೇ ಆಗತ್ತೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಕಾಗಿಲ್ಲ. ಅಲ್ಲೂ ಅಷ್ಟೇ ಸಮರ್ಥವಾಗಿ ದೂರುದಾರರ ಪರವಾಗಿ ವಾದವನ್ನು ಮಂಡಿಸಲಾಗಿದೆ. ಹಾಗಾಗಿ ಕೇಜ್ರಿವಾಲ್ ಒಂದು ಹೊಸ ಪರಂಪರೆಯನ್ನು ಈಗಾಗಲೇ ಹುಟ್ಟು ಹಾಕಿದ್ದಾರೆ. ಹಾಗಾಗಿ ಇಂಡಿ ಕೂಟದ ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದವರು ಕೂಡ ಅದೇ ಪರಂಪರೆಯನ್ನು ಅವರವರ ಪಕ್ಷದ ಕೇಂದ್ರೀಯ ಆಡಳಿತ ಮಂಡಳಿ ಒಪ್ಪಿದರೆ ಅವರು ಮುಂದುವರಿತಾರೆ ಅನ್ನೋದರ ಬಗ್ಗೆ ನಮಗೆ ಯಾವುದೇ ಸಂಶಯ ಬೇಡ. ಆದರೆ ಇಂಥದ್ದೇ ಸಂದರ್ಭ ಎದುರಾದಾಗ ಈಗ ಏನಾಗುತ್ತೆ? ಹೈಕೋರ್ಟು ಲೋಕಾಯುಕ್ತಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಮೈಸೂರಿನ ಲೋಕಾಯುಕ್ತ ನಾಳೆನೋ ಅಥವಾ ಇವತ್ತೋ ನಾಡಿದ್ದೋ ಯಾವಾಗ ಬೇಕಾದರೂ FIR ಅನ್ನು ಹಾಕಿ ತನಿಖೆಯನ್ನು ಆರಂಭಿಸಬಹುದು. ತನಿಖೆ ಆರಂಭಿಸಿದಾಗ ಆರೋಪಿ ಸ್ಥಾನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ನಿಲ್ತಾರೆ. ಇದು ಎಷ್ಟರ ಮಟ್ಟಿಗೆ ಫೇರ್? ಇದು ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಆದರೆ ಲಜ್ಜೆಗೆಟ್ಟ ರಾಜಕಾರಣ, ಮಾನ ಸಮ್ಮಾನದ ಚೌಕಟ್ಟನ್ನು ಮೀರಿದ ರಾಜಕಾರಣ, ಬೇರೆಯವರಿಗೆ ಬಂದಾಗ ಒಂದು ರೀತಿಯ ಮಾತು ಮತ್ತು ನ್ಯಾಯ, ತನ್ನ ಕಾಲುಬುಡಕ್ಕೆ ಬಂದಾಗ ಒಂದು ಮಾತು ಒಂದು ನ್ಯಾಯ, ಅದಕ್ಕೆ ಸಮರ್ಥನೆ. ಇವತ್ತು ಯಾರೋ ಕೇಳಿದ ಪತ್ರಕರ್ತರು ರಾಜೀನಾಮೆಯ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಯಾಕ್ರಿ ಅವಸರ, ಹೋಗಿ HDK ಕೇಳಿ, HD ಕುಮಾರಸ್ವಾಮಿ ಕೇಳಿ, ಬೇಲ್ ಮೇಲಿದ್ದಾರಲ್ಲ ಅವರು. ಇದೆಲ್ಲ ಪ್ರಶ್ನೆ ಸಿದ್ದರಾಮಯ್ಯನವರೇ. ಇವತ್ತು ನಿಮ್ಮನ್ನು ಕೇಳಬೇಕಾದಂಥ ಒಂದು ಪ್ರಶ್ನೆ ಇರುವುದು, ನೀವೇ ಆಡಿದ ಮತ್ತು ನೀವೇ ಸಾರ್ವಜನಿಕವಾಗಿ ಕೊಟ್ಟಂಥ ಮಾತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ರೀತಿಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಾಗ ತಾವೇನು ಹೇಳಿದ್ರಿ? ಒಂದು ವಿಡಿಯೋ ಇದೆ ಚಾನಲ್ನಲ್ಲಿ ಬಂದದ್ದು, ಅವರದೇ ಚಾನಲಿನ ಹೆಸರಿನಲ್ಲಿ ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ, ನೋಡಿ. ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ, ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ, ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಏನು ಹೇಳಿದ್ರಿ? ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಮುಂದುವರಿಯಬಾರದು. ಯಾಕೆ ಅಂತಂದರೆ ತನಿಖೆ ಪಾರದರ್ಶಕವಾಗಿ ನಡೆಯಲಾರದು. ಅವರು ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳ ಮೇಲೆ ಅವರು ಪ್ರಭಾವ ಬೀರ್ತಾರೆ, ಒತ್ತಡ ತರ್ತಾರೆ. ಯಾಕೆಂದರೆ ಅವರು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತಿದ್ದಾರೆ. ಆದ್ದರಿಂದ ತನಿಖೆ ಆಗಿ ಅದು ತಪ್ಪೋ ಸರಿಯೋ ಏನಾದರೂ ತೀರ್ಮಾನ ಆಗಲಿ, ಆದರೆ ತನಿಖೆ ನಡೆಯುವ ಈ ಹೊತ್ತಿನಲ್ಲಿ
ಯಡಿಯೂರಪ್ಪನವರು ರಾಜೀನಾಮೆ ಕೊಡತಕ್ಕದ್ದು, ಕೊಡಲೇಬೇಕು ಅಂತ ತಾವೇ ಹೇಳಿದ್ದು. ಬೇರೆಯವರು ಯಾರು ಹೇಳಿದ್ದಲ್ಲ, ತಾವೇ ಹೇಳಿದ್ದನ್ನು ಈಗ ಜನರ ಮುಂದೆ ನಾವು ಇಟ್ಟಿದ್ದೇವೆ. ಈಗ ತಾವೇನು ಹೇಳ್ತೀರಿ ಅದಕ್ಕೆ? ನಿಮ್ಮ ಕಾನೂನಾತ್ಮಕವಾದಂಥ ವಕೀಲಿಕೆಯನ್ನು ಮಾಡಿರೋದ್ರಿಂದ ಮತ್ತು ನಿಮ್ಮ ಸೂಪರ್ ಲಾಯರು ಮನು ಸಿಂಘವಿಯವರೇ ನಿಮ್ಮ ಒಟ್ಟಿಗೆ ಇರೋದ್ರಿಂದ ರಾಜ್ಯದ ಬೊಕ್ಕಸದ ಹಣವನ್ನೇ ಕೊಟ್ಟು ತನ್ನ ವೈಯಕ್ತಿಕ ಹಗರಣವನ್ನು ಕೂಡ ನೀವು ಸಾರ್ವಜನಿಕ ಹಗರಣ ಅನ್ನೋ ಹಾಗೆ ನಮ್ಮ ತೆರಿಗೆಯ ದುಡ್ಡಲ್ಲೇ ಅವರನ್ನು ದೆಹಲಿಯಿಂದ ಕರೆಸಿ ಸ್ಪೆಷಲ್ ಫ್ಲೈಟು ಅದು ಇದು ಇದರ ಲೆಕ್ಕಾಚಾರವನ್ನೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ನಾನು ಕೊಟ್ಟಿದ್ದೇನೆ, ನೀವು ಅದನ್ನು ಗಮನಿಸ್ಬೋದು. ಅಂಥ ಒಬ್ಬ ಸೂಪರ್ ಲಾಯರನ್ನು ನಾನು ಅಥವಾ ಇಡೀದಾದಂಥ ಕಾನೂನಿನ ತಜ್ಞರನ್ನು ಕೇಳಿ ನಾನು ಮುಂದುವರಿತೇನೆ ಅಂತ ತಾವೇನು ಹೇಳಿದಿರಿ, ಅದೆಲ್ಲವೂ ಓಕೆ. ಆದರೆ ತಾವು ಯಡಿಯೂರಪ್ಪನವರ ಬಗ್ಗೆ ಹೇಳಿದ ಮಾತಿಗೆ ಈಗ ಎಷ್ಟರ ಮಟ್ಟಿಗೆ ಬದ್ಧರಾಗಿರ್ತೀರಿ, ಇದು ಪ್ರಶ್ನೆ. ಯಡಿಯೂರಪ್ಪನವರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ ಅಲ್ವಲ್ಲ? ಜನತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ನಿಮ್ಮ ಮೇಲೂ ಜನರಿರ್ಬೋದು. ಈಗ BJPಯವರು ರಾಜ್ಯಾದ್ಯಂತ ಪ್ರತಿಭಟನೆಯ ಕಾಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಅವರು ಹೇಳೋದು ಒಂದೇ, ಯಡಿಯೂರಪ್ಪನವರ ಬಗ್ಗೆ ನೀವು ಏನು ಮಾತಾಡಿದ್ದೀರಿ, ಇಂಥ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ಹೇಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರೋ ಅದೇ ರೀತಿ ನೀವು ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿಯತಕ್ಕದ್ದು. ಇಲ್ಲದೇ ಇದ್ದರೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಪ್ರಾಂಜಲವಾಗಿ ತನಿಖೆ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ತನಿಖೆಯ ಮೇಲೆ ನಿಮ್ಮ ಪ್ರಭಾವ ಬಿದ್ದೇ ಬೀರುತ್ತೆ, ಪ್ರಭಾವ ಬೀರ್ತೀರಿ ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ. ಅದಕ್ಕೆ ನೀವು ನುಣುಚಿಕೊಳ್ಳುವಂಥ ಹಲವಾರು ವಾದವನ್ನು ತಂದಿಡ್ತಾ ಇದ್ದೀರಿ. ನೀವು HDKಯನ್ನು ಗುರಿಯಾಗಿ ಗುರಾಣಿಯಾಗಿ ಬಳಸ್ತಾ ಇದ್ದೀರಿ. ಅದು ಮುಖ್ಯವೇ ಅಲ್ಲ ಅಂತ ನನ್ನ ಪ್ರಶ್ನೆ. ನೀವು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನು ಮಾತಾಡಿದ್ದೀರಿ, ವಿರೋಧ ಪಕ್ಷದವರಾಗಿ, ಈಗ ಆಡಳಿತ ಪಕ್ಷದ ನಾಯಕನಾಗಿ ಸ್ವತಃ ಮುಖ್ಯಮಂತ್ರಿಯಾಗಿ ನೀವು ಅದನ್ನು ಅನುಸರಿಸದೇ ಇದ್ದರೆ ನಿಮ್ಮ ರಾಜಕೀಯ ಜೀವನಕ್ಕೆ ಈಗಾಗಲೇ ನಿಮ್ಮ ಕೊನೆಯ ಹಂತದಲ್ಲಿ ಸಂಪೂರ್ಣವಾಗಿ ಮಸಿ ಮಳೆದಿದೆ, ಸರ್ವನಾಮ ಮಶಿನುಂಗಿದೆ. ಯಾರೂ ಕೂಡ ತನ್ನ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದ ರೀತಿಯಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು 4.5 ದಶಕಗಳ ಕಾಲ ನೀವು ಏನು ರಾಜಕೀಯದ ಅಧಿಕಾರದ ಸ್ವಪ್ರತಿಷ್ಠೆಯ ಪ್ರಭಾವದ ಆ ಪ್ರಭಾವಳಿಯಲ್ಲಿ ಏನೇನೆಲ್ಲ ಮಾಡಿದ್ರಿ ಅನ್ನೋದನ್ನು ಇವತ್ತು NR ರಮೇಶ್ ಇರ್ಬೋದು, ಸ್ನೇಹಮಯ ಕೃಷ್ಣ ಇರ್ಬೋದು, ಅಥವಾ ಅಬ್ರಹಾಂ ಇರ್ಬೋದು, ಪ್ರದೀಪ್ ಇರ್ಬೋದು, ಇಂಥವರೆಲ್ಲರ ಮೂಲಕ ನಿಮ್ಮ ಬಣ್ಣ ಬಯಲಾಗಿದೆ. ಅಷ್ಟಾಗಿಯೂ ಕೂಡ ರಾಜಕಾರಣದ ಒಂದು ಸಂಧ್ಯೆಯಲ್ಲಿರುವಂಥವರು ತಾವು ಇದು ನನ್ನ ಕೊನೆಯ ಮುಖ್ಯಮಂತ್ರಿ ಪದವಿ ಅನ್ನುವಂಥ ಮಾತನ್ನು ತಾವೇ ಆಡಿದ್ದೀರಿ. ಇಂಥ ಸಂದರ್ಭದಲ್ಲಿ ನೀವು ಮುಂದಿನ ಜನಾಂಗಕ್ಕೆ, ಕರ್ನಾಟಕದ ಜನತೆಗೆ ಯಾವ ರೀತಿಯ ಒಂದು ಪರಂಪರೆಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ಯಾವ ಮಾದರಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ಇದು ಈಗ ಬಹಳ ಮುಖ್ಯ. ಹಾಗಾಗಿ ಯಡಿಯೂರಪ್ಪನವರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ ಅಂತ ಜನ ಭಾವಿಸುವುದೂ ಇಲ್ಲ, ಕಾನೂನು ಭಾವಿಸುವುದಿಲ್ಲ. ಮುಖ್ಯವಾಗಿ ನಿಮ್ಮ ಆತ್ಮವಿವೇಚನೆ, ಒಂದು ಅಂತರಂಗದ ವಿವೇಚನೆ ಅಂತಿಲ್ವ? ಹಾಗಾದರೆ ನಿಮ್ಮಂಥ ಒಬ್ಬ ಹಿರಿಯ ರಾಜಕಾರಣಿಯಿಂದ ನಾವು ಅದನ್ನು ಭಾವಿಸಬಾರ್ದೇನು, ನಿರೀಕ್ಷೆ ಮಾಡಬಾರ್ದೇನು? ಜನ ಅದನ್ನು ನಿರೀಕ್ಷೆ ಮಾಡಬಾರ್ದೆ? ನೈತಿಕತೆ ಅಂತಿಲ್ವೇ? ಹಾಗಾದರೆ ಹೆಗಡೆಯವಂಥವರೊಟ್ಟಿಗೆ ರಾಜಕಾರಣವನ್ನು ಮಾಡ್ಕೊಬಂದವರು, ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದವರು ತಾವು. ಹಗರಣ ಬಂದಾಗ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿದಂಥ ಪರಂಪರೆಯನ್ನು ಬಿಟ್ಟೋಗಿದ್ದಾರೆ ರಾಮಕೃಷ್ಣ ಹೆಗಡೆಯವರು. ಆ ಇಡೀ ಪರಂಪರೆಯಲ್ಲೇ ಬೆಳೆದು ಬಂದಂಥವ್ರು ತಾವು ಇಷ್ಟು ಮೊಂಡರಾಗ್ತೀರಿ ಮತ್ತು ಇಷ್ಟು ಅಧಿಕಾರಕ್ಕಾಗಿ ಅಂಟುಕೊಳ್ತೀರಿ ಅನ್ನೋದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ನೆನಪಿಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜ್ಯಪಾಲರು ಯಾವತ್ತು ಅನುಮತಿ ಕೊಟ್ಟರೋ ಅವತ್ತೇ ಕೆಳಗಿಳಿಬೇಕಾಗಿತ್ತು.
ನಿಮ್ಮ ಸತ್ಯಸಂಧ ರಾಜಕಾರಣವೇ ಶುದ್ಧವಾಗಿದ್ದಿದ್ರೆ, ನಿಮ್ಮ ಅಂತರಂಗದಲ್ಲಿ ನಾನು ಶುದ್ಧ ರಾಜಕಾರಣವನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ಕಿಂಚಿತ್ತು ನೆಲೆ ಗಟ್ಟಿಯಾಗಿದ್ದಿದ್ರೆ, ನೀವು ಭ್ರಷ್ಟಾಚಾರ ರಹಿತ ರಾಜಕಾರಣವನ್ನು ನಾನು ಮಾಡಿದ್ದೇನೆ ಅನ್ನೋದು ನಿಮಗೆ ಆತ್ಮವಿಶ್ವಾಸದ ಮೂಲಕ ಅದನ್ನು ದೃಢೀಕರಿಸಲಿಕ್ಕೆ ಸಾಧ್ಯವಾಗಿದ್ದಿದ್ರೆ, ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿತಿದ್ದೀರಿ. ಹಾಗೆ ಮಾಡಲಿಲ್ಲ ನೀವು. ಯಾಕೆಂತಂದರೆ ನಿಮಗೆ ಅಧಿಕಾರದ ಮೋಹ ಎಷ್ಟರ ಮಟ್ಟಿಗೆ ಅಡರಿದೆ ಅಂದರೆ, ನನ್ನ ಇಡೀ ರಾಜಕಾರಣದ ಒಂದು ಚರಿತ್ರೆ ಅಥವಾ ಪಯಣ ಅದು ಸಂಪೂರ್ಣವಾಗಿ ನಾಶ ಹೊಂದಿದ್ರೂ ತೊಂದರೆ ಇಲ್ಲ, ನಾನು ಅಧಿಕಾರದಲ್ಲಿ ಕೂತೇ ಸಿದ್ಧ ಅನ್ನುವ ಭಂಡತನ. ಇದು ನಜಬಂಡತನ. ಇದು ರಾಜಕಾರಣದ ಹಿಕ್ಮತ್ತು ಅಲ್ಲ, ಇದು ರಾಜಕಾರಣದ ಚಾಣಾಕ್ಷತೆಯೂ ಅಲ್ಲ, ಇದು ಮಾನಗೇಡಿತನ. ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಶುದ್ಧ ರಾಜಕಾರಣವನ್ನು ಪ್ರಚುರಪಡಿಸುವ, ಪೃಥಕ್ಕರಿಸುವ, ನೆಲೆಗೊಳಿಸುವ ಯಾವ ಮಾದರಿಯೂ ಇದಲ್ಲ. ಯಡಿಯೂರಪ್ಪನವರಿಗೆ ಮಾತಾಡಿದಂಥ ಇದೇ ನಾಲಿಗೆ ನಿಮ್ಮ ನಾಲಿಗೆ ಮತ್ತು ನಿಮ್ಮದೇ ಮಾತು ಅನ್ನೋದನ್ನು ನೀವು ಒಪ್ಕೊಳ್ತೀರಿ ಅಂತಾದರೆ, ನೀವು ರಾಜೀನಾಮೆಯನ್ನು ಕೊಡ್ತಿದ್ರಿ, ಕೊಡಬೇಕು, ಕೊಡತಕ್ಕದ್ದು. ಆದರೆ ನೀವು ರಾಜೀನಾಮೆಯನ್ನು ಕೊಡುವುದಿಲ್ಲ. ಆದರೆ ಹೈಕಮಾಂಡ್ ಹಾಗಾದರೆ ರಾಜೀನಾಮೆ ತೆಗೆದುಕೊಳ್ಳಬಹುದೇ ಅಂತಂದರೆ ತೆಗೆದುಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಹೈಕಮಾಂಡಿಗೂ ಕೂಡ ಬಿಸಿ ತುಪ್ಪ ಆಗಿದೆ. ಯಾಕೆ ಅಂತಂದರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನವರು ಒಬ್ಬ ಜನಪ್ರಿಯ ರಾಜಕಾರಣಿ, ಸಾಮುದಾಯಿಕವಾಗಿ ಅಹಿಂದಿನ ನಾಯಕ. ಹಾಗಾಗಿ ಅವರನ್ನು ಕೆಳಗಿಳಿಸಿದರೆ ಇಲ್ಲಿ ಕಾಂಗ್ರೆಸ್ಸು ತನ್ನ ಶಕ್ತಿಯನ್ನು ಕಳ್ಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಡೀ ಕರ್ನಾಟಕದ ಜನತೆಯನ್ನು ಏಕೀಕರಿಸುವ ಒಂದೇ ಒಂದು ನಾಯಕತ್ವ ಅಥವಾ ಧ್ವನಿ ಕಾಂಗ್ರೆಸ್ನಲ್ಲಿದ್ದರೆ ಅದು ಪ್ರಶ್ನಾತೀತವಾಗಿ ಸಿದ್ದರಾಮಯ್ಯ. ಹಾಗಾಗಿ ಇವರನ್ನು ಕೆಳಗಿಳಿಸುವ ಒಂದು ಪ್ರಶ್ನೆ ಅಂತ ಬಂದಾಗ ಹೈಕಮಾಂಡ್ ಏಕದಮ್ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ರಾಜೀವ್ ಗಾಂಧಿ ಅವರು ಏರ್ಪೋರ್ಟಿನಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಪಾಟೀಲ್ರನ್ನು ಕೆಳಗಿಳಿಸಿದ್ರಲ್ಲ, ಅಂಥ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ಸು ಸಮರ್ಥವಾಗಿಲ್ಲ. ಯಾಕೆಂದರೆ ಕೇಂದ್ರ ನಾಯಕತ್ವ ಕೂಡ ಅಷ್ಟರ ಮಟ್ಟಿಗೆ ಗಟ್ಟಿತನವನ್ನು ಹೊಂದಿಲ್ಲ. ಅದರ ಜೊತೆಗೆ ಇಲ್ಲಿ ಕಾಂಗ್ರೆಸ್ಸು ಛಿದ್ರಗೊಳ್ಳುತ್ತದೆ ಅನ್ನುವಂಥ ಭಯವೂ ಇದೆ. ಮತ್ತು ಹೊರಗೆ ಹೋದಂಥ ಅಥವಾ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ಅವರನ್ನು ಕೆಳಗಿಳಿಸಿದರೆ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ತಾರೆ ಅನ್ನುವಂಥ ಯಾವುದೇ ನಿರ್ಣಯಕ್ಕೂ ಕಾಂಗ್ರೆಸ್ ಬರುವಷ್ಟು ದಡ್ಡತನವನ್ನು ಹೊಂದಿಲ್ಲ. ಹಾಗಾದರೆ ಇಳಿಸದೇ ಇದ್ದರೆ ಮಹಾರಾಷ್ಟ್ರ ಚುನಾವಣೆ ಇದೆ, ಹರಿಯಾಣ ಚುನಾವಣೆ ಇದೆ, ಜಾರ್ಖಂಡ್ ಚುನಾವಣೆ ಇದೆ, ಕಾಶ್ಮೀರದ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಇವತ್ತು ಬಿಜೆಪಿಗೆ ಇದೊಂದು ಟ್ರಂಪ್ ಕಾರ್ಡ್ ಆಗಲಿಕ್ಕಿಲ್ವೇ? FIR ಆಗಿದೆ, ತನಿಖೆ ಆಗ್ತಾ ಇದೆ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಕೋರ್ಟು ಎತ್ತಿಹಿಡಿದಿದೆ. ಇಂಥ ಸಂದರ್ಭದಲ್ಲೂ ಅನೈತಿಕವಾಗಿ, ಜನವಿರೋಧಿಯಾಗಿ, ಕಾನೂನಿನ ವಿರೋಧಿಯಾಗಿ, ನೈತಿಕತೆಯನ್ನು ಮರೆತು ಅನೈತಿಕವಾದಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ ಅನ್ನೋದು ಒಂದು ಪ್ರಚಾರದ ಟ್ರಂಪ್ ಕಾರ್ಡ್ ಆಗಲಿಕ್ಕೆ ಸಾಧ್ಯ ಇಲ್ವೇ? ಈ ಗೊಂದಲದಲ್ಲಿ ಕಾಂಗ್ರೆಸ್ಸು ನಿಂತಿದೆ. ಇದರ ಪರಿಣಾಮವನ್ನು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ಸಿನ ಒಳಗಡೆ ಒಡಕು ಧ್ವನಿ ಈಗಾಗಲೇ ಹೊರಟಿದೆ. DKC ಅಂತ DKC ಸುಮ್ಮನುಳಿಲಿಕ್ಕೆ ಸಾಧ್ಯವೇ ಇಲ್ಲ. ಪರಮೇಶ್ವರ, ಜಾರಕಿಹೊಳಿ ಅವರು ಇವರು ಯಾರದೇ ಹೆಸರು ಕೇಳಿಬರಲಿ, ಆದರೆ DKCಯವರೇ ಪ್ರಥಮದಲ್ಲೇ ನಿಂತಿದ್ದಾರೆ. ಮತ್ತು ಇಡೀ ಪ್ರಕರಣದ ಹಿಂದೆ ಅತ್ಯಂತ ತೃಪ್ತಿ ಮತ್ತು ಸಂತೃಪ್ತಿಯನ್ನು ಇವತ್ತಿನ ತೀರ್ಪು ಯಾರಿಗಾದರೂ ಕೊಟ್ಟಿದೆ ಅಂತಾದರೆ ಅದು DKCಯವರಿಗೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಈ ತೀರ್ಪು ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನು ಬಯಲು ಮಾಡಿದೆ. ತಾನು ಸುಭಗ, ತಾನು ಸತ್ಯ ಹರಿಶ್ಚಂದ್ರ ಅಂತ
ಈವರೆಗೆ 4.5 ದಶಕದಿಂದ ಪೋಸು ಕೊಟ್ಟುಕೊಂಡು ಬಂದು ಜನರನ್ನು ಮರಳು ಮಾಡಿದ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಛದ್ಮವೇಷ ಕಳಚಿ ಬಿದ್ದಿದೆ. ತನಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅನ್ನುವಂಥ ಈ ಇಬ್ಬಗೆಯ ಎರಡು ತಲೆಯ ಹಾವಿನ ವ್ಯಕ್ತಿತ್ವ ಜನರ ಕಣ್ಣೆದುರು ಬಟ್ಟಂ ಬಯಲಾಗಿದೆ. ಹೆಂಡತಿಯ ಹೆಸರಿನಲ್ಲಿ ತನ್ನ ಅಧಿಕಾರದ ದುರ್ಬಳಕೆಯನ್ನು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಮಾಡಿಕೊಂಡಿದ್ರು ಅನ್ನೋದನ್ನು ಸ್ವತಃ ಕೋರ್ಟೇ ಇವತ್ತು ತೀರ್ಪಿನ ಮೂಲಕ ಸಾರಿದೆ. ಮತ್ತು ನಮ್ಮ ನ್ಯಾಯಾಂಗ ಅತ್ಯಂತ ಜಾಗೃತಾವಸ್ಥೆಯಲ್ಲಿ ಇಡೀ ಸಮಾಜವನ್ನು ಸಾಮಾಜಿಕರನ್ನು ನ್ಯಾಯದ ತಕ್ಕಡಿಯಲ್ಲಿ ತೂಗಿ ಅಳೆದು ಅತ್ಯಂತ ನಿಷ್ಠವಾದಂಥ ಜನಪರವಾದಂಥ ನ್ಯಾಯಪರವಾದಂಥ ನಿರ್ಣಯಗಳನ್ನು ತೀರ್ಪನ್ನು ಕೊಡ್ತಾ ಇದೆ. ಅದು ಇವತ್ತಿಗೂ ಭಾರತದಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಇವತ್ತಿನ ತೀರ್ಪು ಸಾಕ್ಷಿಯಾಗಿದೆ. ಭಂಡ ರಾಜಕಾರಣ, ಲಜ್ಜೆಗೆಟ್ಟವರ ರಾಜಕಾರಣ, ಹಣದ ಹಿಂದೆ ಹೋಗುವ ರಾಜಕಾರಣ, ಸಮಯ ಬಂದಾಗ ಹೇಗೆ ಬೇಕಾದರೂ ತೂರಿಕೊಳ್ಳುವಂಥ ನಾಲಿಗೆಗೆಟ್ಟ ರಾಜಕಾರಣ ಇವತ್ತಿನ ರಾಜಕಾರಣದ ಮೂಲ ಬೀಜ ಆಗಿದೆ. ಯಾರೋ ಒಂದು ಕೇಸರಿ ಶಾಲ್ ಹಾಕ್ಲಿಕ್ಕೆ ಬಂದರೆ, ಯಾರೋ ಒಂದು ಹಣೆಗೆ ತಿಲಕ ಇಡ್ಲಿಕ್ಕೆ ಬಂದರೆ, ಸತ್ಯನಾರಾಯಣ ವ್ರತಕ್ಕೆ ಹೋದರೆ ಅದೆಲ್ಲವನ್ನು ಸಾಮಾಜಿಕರೆದುರು ಸಾರ್ವಜನಿಕವಾಗಿ ಕಿತ್ತು ಬಿಸಾಡಿ ಬೂಟ್ ಹಾಕ್ಕೊಂಡು ಸತ್ಯನಾರಾಯಣ ವ್ರತಕ್ಕೆ ಹೋಗುವಂಥ ಇದೇ ಸಿದ್ದರಾಮಯ್ಯ ತನಗೆ ಕಾನೂನಿನ ಉರುಳು ಕೊರಳಿಗೆ ಬರ್ತದೆ ಅಂತಂದಾಗ ದೇವಸ್ಥಾನಕ್ಕೆ ಇನ್ನಿಲ್ಲದಂತೆ ಟೆಂಪಲ್ ರನ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಹಣೆಗೆ ತಿಲಕವೂ ಆಗತ್ತೆ, ಶಾಲೂ ಆಗತ್ತೆ, ಹರಕೆಯೂ ಆಗತ್ತೆ, ಎಲ್ಲವೂ ಆಗತ್ತೆ. ಇಂಥ ಒಂದು ನೀಚ ರಾಜಕಾರಣವನ್ನು ಪ್ರಾಯಶಃ ಸಿದ್ದರಾಮಯ್ಯನವರಿಂದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದ ಒಂದು ಸಂಕಷ್ಟದ ಪರಿಸ್ಥಿತಿ ಅಂತ ನಾನು ಶಬ್ದವನ್ನು ಬಳಸಲಾರೆ. ಯಾಕೆಂದರೆ ಇದು ಆಹ್ವಾನಿತ ಸಂಕಷ್ಟ, ಮಾಡಿದ ತಪ್ಪಿಗೆ ಶಿಕ್ಷೆಯ ಸಂಕಟ. ಇದನ್ನು ಅನುಭವಿಸತಕ್ಕದ್ದು ಸ್ವಯಂಕೃತ ಅಪರಾಧ. ನಯ ನಾಜೂಕು ಶಾಣೆತನದಿಂದ ತಾನು ಸುಭಗ ಅಂತ ತೋರಿಸಿಕೊಂಡ ರಾಜಕಾರಣಕ್ಕೆ ದಕ್ಕಿದಂಥ ಒಂದು ಪ್ರಾಯಶ್ಚಿತ ಇದು, ಅಥವಾ ಶಿಕ್ಷೆ ಅನುಭವಿಸಬೇಕು, ಅನುಭವಿಸತಕ್ಕದ್ದು. ಕರ್ನಾಟಕದ ಇಡೀ ರಾಜಕಾರಣದ ಚರಿತ್ರೆಯಲ್ಲಿ ಇವತ್ತಿನ ತೀರ್ಪು, ಇವತ್ತಿನ ಮತ್ತು ನಿನ್ನೆಯ ಬೆಳವಣಿಗೆ ಇವೆರಡೂ ದಾಖಲಾಗ್ತದೆ, ಆಗಬೇಕು. ಕಾಂಗ್ರೆಸ್ಸು ದೆಹಲಿಯಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸುಳ್ಳಿನ ಸರಮಾಲೆಯನ್ನೇ ದೇಶದಲ್ಲೂ ವಿದೇಶದಲ್ಲೂ ಸಿಕ್ಕ ಕಡೆ ವೋಟ್ ಬ್ಯಾಂಕಿಗಾಗಿ, ಅಧಿಕಾರ ರಾಜಕಾರಣಕ್ಕಾಗಿ ಏನೇನೆಲ್ಲ ಮಾಡ್ತಾ ಇತ್ತಲ್ಲ, ಅದರ ಒಂದು ಸ್ಯಾಂಪಲ್ಲು ಇವತ್ತು ನಮಗೆ ಸಿಕ್ಕಿದೆ. ಆ ಸುಳ್ಳಿನ ಇಡೀ ಚರಿತ್ರೆಯ ಒಂದು ಸ್ಯಾಂಪಲ್ಲು ಇವತ್ತು ನಮಗೆ ಸಿಕ್ಕಿದೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ನಮಸ್ತೆ.